ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನುಗ್ಗೆ ಸೊಪ್ಪಿಂದ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಮಸಾಲೆ ಹುರಿಯೋಣ. ಬ್ಯಾಡಗೆ ಮೆಣಸು, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿಬೇಕು. ಇದು ಸ್ವಲ್ಪ ಉಬ್ಬಿ ಬರುವಾಗ ಇದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆ ಬೇಗನೆ ಹುರಿಯುತ್ತೆ, ಅದಕ್ಕೆ ಲಾಸ್ಟಿಗೆ ಇದನ್ನು ಹಾಕಬೇಕು, ಇಲ್ಲದೇ ಅದು ಕಪ್ಪಗಾಗುತ್ತೆ. ಇದು ಸ್ವಲ್ಪ ಹುರಿದಾದ ಮೇಲೆ ಅದನ್ನು ಹಾಕೋದು. ಈಗ ಜೀರಿಗೆ ಹಾಕೋಣ, ಒಂದು ಚಮಚ. ಅದರ ಬಾಣಲಿ ಬಿಸಿಗೆ ಅದು ಹುರಿಯುತ್ತೆ. ಗ್ಯಾಸ್ ಆಫ್ ಮಾಡೋಣ. ಇದಕ್ಕೆ ಕೊಬ್ಬರಿ ಸೇರಿಸೋಣ. ತೆಂಗಿನಕಾಯಿ ತುರಿಯೋದು, ಕೊಬ್ಬರಿ ಅಲ್ಲ. ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಇದನ್ನು ಒಂದು ಬೌಲಲ್ಲಿ ತೆಗೆದಿಡೋಣ. ಈಗ ಇದೇ ಬಾಣಲಿಗೆ ನಾವು ನೀರು ಹಾಕಿ ನುಗ್ಗೆ ಸೊಪ್ಪನ್ನ ಬೇಯಲಿಕ್ಕಿಡೋಣ. ನುಗ್ಗೆ ಸೊಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕಿಡುವ. ಬೇಯುವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದೆ ನುಗ್ಗೆ ಸೊಪ್ಪು ಬೇಗ ಬೆಂದೋಗುತ್ತೆ. ಆಮೇಲೆ ಇದನ್ನು ಆ ಮಸಾಲೆ ಜೊತೆ ಎಲ್ಲವನ್ನು ಒಟ್ಟಿಗೆ ರುಬ್ಬಿ ಹಾಕೋದು. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸೋದು. ತಂಬುಳಿ ರೆಡಿ. ಈ ನುಗ್ಗೆ ಸೊಪ್ಪು, ಈ ತಂಬುಳಿಯಿಂದ ಏನು ಉಪಯೋಗ ಅಂತ ಹೇಳ್ತೀನಿ ಕೇಳಿ. ಇದನ್ನು ಕೆಲವರಿಗೆ ಹೊಟ್ಟೆ ನೋವಾಗಿ ಹುಳದ ತೊಂದರೆ ಇರ್ತದೆ. ಅದಕ್ಕೆ ಹೀಗೆ ತಂಬುಳಿ ಮಾಡಿ ತಿಂದರೆ ಅದರಿಂದ ಹುಳದ ಉಪದ್ರ ಕಮ್ಮಿ ಆಗುತ್ತೆ. ನೋಡಿ, ನೀವು ಟ್ರೈ ಮಾಡಿ ಇದನ್ನು ಮದ್ದಿನ ರೂಪದಲ್ಲಿ. ಸಣ್ಣ ಸಣ್ಣ ಹುಳ ಥರ ಆಗುತ್ತೆ. ನಾವು ಸ್ವೀಟ್ ಜಾಸ್ತಿ ತಿಂದಾಗ ಕೆಲವರಿಗೆ ಮಕ್ಕಳಿಗೂ ಹಾಗಾಗುತ್ತೆ, ಹೊಟ್ಟೆ ನೋವು ಬಂದು ಹುಳದ ಉಪದ್ರ ಅಂಥದಕ್ಕೆಲ್ಲ ಈ ತಂಬುಳಿ ಒಳ್ಳೆಯದಾಗುತ್ತೆ. ನೋಡಿ, ಈಗ ಇದು ಬೆಂದಿದೆ. ಇಷ್ಟು ಬೆಂದರೆ ಸಾಕಿದು. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾದ ಮೇಲೆ ಇದನ್ನು ಮಸಾಲೆ ಜೊತೆ ರುಬ್ಬಬೇಕು. ಗ್ಯಾಸ್ ಆಫ್ ಮಾಡೋಣ. ಇದನ್ನು ತಣಿಯಲು ಬಿಡೋಣ. ಈಗ ಇದು ತಣ್ಣಗಿದೆ. ಇದನ್ನು ನುಗ್ಗೆ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಈಗ ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪನೇ ಅದರದ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತೊಳೆದು ಹಾಕಲಿಕ್ಕೆ ಆ ನೀರನ್ನು ನಾವು ಯೂಸ್ ಮಾಡ್ಬೋದು. ಈಗಲೇ ಒಂದೇ ಸಲ ಹಾಕಿದರೆ ಅದು ಸಿಡಿಯತ್ತೆ. ಈಗ ಗ್ರೈಂಡ್ ಮಾಡೋಣ. ಈಗ ಇದಕ್ಕೆ ನಾವು ಹುರ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕೋಣ.
ಈಗ ಆಗ ಬೇಯಿಸಿದ ಇದು ನೀರಿದೆಯಲ್ಲ ಅದನ್ನು ಸೇರಿಸಿ ಅದಕ್ಕೆ ಹಾಕಿ ಅದಕ್ಕೆ ಸೇರಿಸೋಣ. ಇದಕ್ಕೆ ಮಜ್ಜಿಗೆ ಎಷ್ಟು ಹದ ಬೇಕೋ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಒಗ್ಗರಣೆ ಪಾತ್ರೆ ಇಟ್ಟು ಇದಕ್ಕೊಂದು ಉಪ್ಪು ಹಾಕೋಣ. ಸಾಸಿವೆ, ಬ್ಯಾಡಗೆ ಮೆಣಸು, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಇದಕ್ಕೆ ಹಾಕೋಣ. ಈಗ ನುಗ್ಗೆ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.